ಮೈಸೂರಿನ ಸಂತ ತೆರೇಸಮ್ಮನ ಚರ್ಚಿನಲ್ಲಿ ಪುಂಡರ ಆಟಕ್ಕೆ ಕಡಿವಾಣ. ಶಾಲಾ ಮೈದಾನದ ಹುಲ್ಲಿಗೆ ಬೆಂಕಿ ಹಚ್ಚಿ ಆತಂಕದ ವಾತಾವರಣ ನಿರ್ಮಿಸಿದ್ದ ಪುಂಡರು. 4 ವರ್ಷಗಳ ಹಿಂದೆ ನಡೆದಿದ್ದ ಘರ್ಷಣೆ ಹಿನ್ನೆಲೆ ಆಟವಾಡಲು ನಿಷೇಧ ಹೇರಿದ್ದ ಪಾದ್ರಿ. ಸುರಕ್ಷತೆಯ ದೃಷ್ಟಿಯಿಂದ ಚರ್ಚಿನ ಆವರಣದಲ್ಲಿ ಆಟಕ್ಕೆ ನಿಷೇಧ ಹೇರಲಾಗಿದೆ ಎಂದ ಸದಸ್ಯರು. ಪುಂಡರ ಆಟಾಟೋಪಕ್ಕೆ ಕೆಲವು ವ್ಯಕ್ತಿಗಳು ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ. ಮೈಸೂರಿನ ಸಂತ ತೆರೇಸಮ್ಮನ ಚರ್ಚಿನಲ್ಲಿ ಪುಂಡರ ಆಟಕ್ಕೆ ಕಡಿವಾಣ. ಶಾಲಾ ಮೈದಾನದ ಹುಲ್ಲಿಗೆ ಬೆಂಕಿ ಹಚ್ಚಿ ಆತಂಕದ ವಾತಾವರಣ ನಿರ್ಮಿಸಿದ್ದ ಪುಂಡರು. 4 ವರ್ಷಗಳ ಹಿಂದೆ ನಡೆದಿದ್ದ ಘರ್ಷಣೆ ಹಿನ್ನೆಲೆ ಆಟವಾಡಲು ನಿಷೇಧ ಹೇರಿದ್ದ ಪಾದ್ರಿ. ಸುರಕ್ಷತೆಯ ದೃಷ್ಟಿಯಿಂದ ಚರ್ಚಿನ ಆವರಣದಲ್ಲಿ ಆಟಕ್ಕೆ ನಿಷೇಧ ಹೇರಲಾಗಿದೆ ಎಂದ ಸದಸ್ಯರು. ಪುಂಡರ ಆಟಾಟೋಪಕ್ಕೆ ಕೆಲವು ವ್ಯಕ್ತಿಗಳು ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ. ಮೈಸೂರಿನ ಸಿಲ್ಕ್ ಫ್ಯಾಕ್ಟರಿ ವೃತ್ತದಲ್ಲಿರುವ ಸಂತ ತೆರೇಸಮ್ಮನ ಚರ್ಚ್ನ ಆವರಣದಲ್ಲಿ ಆಟವಾಡಲು ಅವಕಾಶ ನೀಡಬೇಕೆಂದು ಆಗ್ರಹಿಸಿ ಕೆಲವು ವ್ಯಕ್ತಿಗಳು ಗುಂಪುಗೂಡಿ ಗಲಾಟೆ ನಡೆಸಿದ್ದು, ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಬೇಕಾದ ಪ್ರಸಂಗ ಜರುಗಿದೆ. ಕಳೆದ ಭಾನುವಾರ ಚರ್ಚ್ನ ಪಕ್ಕದಲ್ಲಿರುವ ಶಾಲಾ ಮೈದಾನದಲ್ಲಿ ತಮಗೆ ಆಟವಾಡಲು ಅವಕಾಶ ನೀಡಬೇಕು ಎಂದು ಆಗ್ರಹಿಸಿ ಚರ್ಚ್ನ ಸದಸ್ಯರಾಗಿರುವ ಕೆಲವು ಯುವಕರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಯುವಕರು ಚರ್ಚಿನ ಪಾದ್ರಿಗಳಾದ ಇನಾಸಿ ಮುತ್ತು ಅವರಿಗೆ ಮುತ್ತಿಗೆ ಹಾಕಿ ಗದ್ದಲವೆಬ್ಬಿಸಿದ್ದಾರೆ. ಆದರೆ ಪಾದ್ರಿಗಳಾದ ಇನಾಸಿ ಮುತ್ತು ಅವರು ಇದು ಶಾಲಾ ಮೈದಾನವಾಗಿದ್ದು ಇಲ್ಲಿ ಆಟವಾಡಲು ಯಾರಿಗೂ ಅವಕಾಶ ನೀಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಕಳೆದ 4 ವರ್ಷಗಳ ಹಿಂದೆ ಇದೇ ಚರ್ಚಿನಲ್ಲಿ ಒಂದು ಮದುವೆ ನಡೆಯುತ್ತಿದ್ದಾಗ ಆ ಮೈದಾನದಲ್ಲಿ ಆಟವಾಡುತ್ತಿದ್ದ 2 ತಂಡಗಳ ನಡುವೆ ಗಲಾಟೆ, ಹೊಡೆದಾಟ ಸಂಭವಿಸಿದ್ದು, ಆ ಘರ್ಷಣೆಗೆ ಸಂಬಂಧಿಸಿದಂತೆ ಪೊಲೀಸರು ಎಫ್ಐಆರ್ ಸಹ ದಾಖಲಿಸಿದ್ದರು. ಆ ಪ್ರಕರಣ ಇನ್ನೂ ಇತ್ಯರ್ಥವಾಗದ ಹಿನ್ನೆಲೆಯಲ್ಲಿ ಅಂದಿನಿಂದಲೂ ಶಾಲಾ ಮೈದಾನದಲ್ಲಿ ಯಾರಿಗೂ ಆಟವಾಡಲು ಈ ಹಿಂದೆ ಸದರಿ ಚರ್ಚಿನ ಪಾದ್ರಿಗಳಾಗಿದ್ದವರು ಅವಕಾಶ ನೀಡುತ್ತಿರಲಿಲ್ಲ. ಪಾದ್ರಿ ಇನಾಸಿ ಮುತ್ತು ಅವರು ಕೆಲವು ತಿಂಗಳ ಹಿಂದೆ ಈ ಚರ್ಚಿನ ಉಸ್ತುವಾರಿ ವಹಿಸಿಕೊಂಡಿದ್ದು, ಅವರು ಬಂದ ಮೇಲೆ ಯುವಕರ ತಂಡಗಳು ತಮಗೆ ಅಲ್ಲಿ ಆಟವಾಡಲು ಮತ್ತೆ ಅವಕಾಶ ಕೊಡುವಂತೆ ಒತ್ತಾಯಿಸುತ್ತಿದ್ರು. ಆದರೆ ಈ ಹಿಂದೆ ಘರ್ಷಣೆ ನಡೆದಿದ್ದ ಹಿನ್ನೆಲೆಯಲ್ಲಿ ಅವಕಾಶ ನಿರಾಕರಿಸಲಾಗಿತ್ತು. ಚರ್ಚಿನ ನಿರ್ವಹಣಾ ಸಮಿತಿಯು ಸಹ ಅನುಮತಿ ನೀಡದಂತೆ ನಿರ್ಣಯ ಕೈಗೊಂಡಿತ್ತು. ಆದರೆ ಜನವರಿ 10ರ ಭಾನುವಾರ ಚರ್ಚಿನಲ್ಲಿ ಪ್ರಾರ್ಥನಾ ಸಭೆ ಮತ್ತು ಇತರ ಕಾರ್ಯಕ್ರಮಗಳು ನಡೆಯುತ್ತಿದ್ದ ಸಂದರ್ಭದಲ್ಲಿ ಕೆಲವು ಯುವಕರು ಮೈದಾನಕ್ಕೆ ಅತಿಕ್ರಮ ಪ್ರವೇಶ ಮಾಡಿ ಮೈದಾನದ ಬೆಳೆದಿದ್ದ ಹುಲ್ಲಿಗೆ ಬೆಂಕಿ ಹಚ್ಚಿದ್ದಾರೆ. ಅದನ್ನು ಪ್ರಶ್ನಿಸಿದ್ದಕ್ಕೆ ನಮ್ಮ ಮೇಲೆಯೇ ಹರಿಹಾಯ್ದರಲ್ಲದೆ ನಾನು ಕಾರ್ಯನಿಮಿತ್ತ ಹೊರಗೆ ಹೋಗಲು ಯತ್ನಿಸಿದ್ರು, ಗೇಟ್ ಬಂದ್ ಮಾಡಿ ಬಲವಂತವಾಗಿ ಅಡ್ಡ ಹಾಕಿದ್ರು. ಕೊನೆಗೆ ನಾನು ಪೊಲೀಸರ ರಕ್ಷಣೆ ಪಡೆಯಬೇಕಾಯಿತು ಎಂದು ಪಾದ್ರಿ ಇನಾಸಿ ಮುತ್ತು ಅವರು ತಿಳಿಸಿದ್ದಾರೆ. ಸಂತ ತೆರೇಸಮ್ಮನವರ ದೇವಾಲಯ ಮೈಸೂರು ಸೌತ್ನಲ್ಲಿ ಭಾನುವಾರ ನಡೆದ ಕೆಲವು ಘಟನೆಗಳ ಬಗ್ಗೆ ಸುಳ್ಳು ಮಾಹಿತಿಯನ್ನು ನೀಡಿ ಅಪಪ್ರಚಾರ ಮಾಡಿದ್ದಾರೆ ಕೆಲವರು. ಅದಕ್ಕೆ ವಿವರಣೆ ಕೊಡಲು ನಾವು ಈ ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಇಲ್ಲಿ ನಡೆದಿರುವ ಈ ಘಟನೆ 4 ವರ್ಷದ ಹಿಂದೆ ಯುವಕರ 2 ತಂಡ ಆಟವಾಡುತ್ತಿದ್ದಾಗ ಅವರ ಮಧ್ಯೆ ಘರ್ಷಣೆಯಾಗಿ ಇಬ್ಬರಿಗೂ ಜಗಳ ಆಗಿ ಎಫ್ಐಆರ್ ಆಗಿ ಇನ್ನೂ ಕೇಸು ಇತ್ಯರ್ಥ ಆಗದೇ ಇರುವುದರಿಂದ ನನ್ನ ಹಿಂದೆ ಇದ್ದ ಫಾದರು, ನನಗೆ ಮುಂಚಿತವಾಗಿದ್ದ ಫಾದರ್ ಮತ್ತು ಈ ಧರ್ಮ ಕೇಂದ್ರದ ಪಾಲನಾ ಸಮಿತಿಯ ಸದಸ್ಯರೆಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿ ಇನ್ನು ಮುಂದೆ ಯಾರು ಕೂಡ ಇಂತಹ ಜಾಗದಲ್ಲಿ ಆಟ ಆಡಬಾರದು ಎಂಬುದಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಅಂದಿನಿಂದ ಆಲ್ಮೋಸ್ಟ್ 4 ವರ್ಷ ಇಲ್ಲಿ ಯಾರು ಕೂಡ ಇಲ್ಲಿ ಆಟ ಆಡ್ತಾ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ಆಟ ಆಡುತ್ತಿದ್ದಾಗ ಕೆಲವು ಸಮಯದಲ್ಲಿ ಹುಡುಗರು ಬೇರೆ ರೀತಿಯಾದ ದುರ್ವರ್ತನೆ ಮಾಡಿದ್ದನ್ನು ಹುಡುಗಿಯರನ್ನು ಚುಡಾಯಿಸುವುದು ಮತ್ತು ಇತರ ಸಮಾಜಘಾತಕ ಕೆಲಸಗಳಲ್ಲಿ ತೊಡಗಿರುವುದನ್ನು ನಮ್ಮ ಗುರು ಹಿರಿಯರು ಕಂಡುಹಿಡಿದಿದ್ದಾರೆ. ಆ ಒಂದು ಮೇರೆಗೆ ಇಲ್ಲಿ ಯಾವುದೇ ಆಟ ನಡೀಬಾರದು ಎಂಬುದಾಗಿ ಹೇಳಿದ್ದಾರೆ. ಇದನ್ನೇ ನಾನು ಹೊಸದಾಗಿ ಬಂದು ಇವಾಗ 6-7 ತಿಂಗಳು ಆಗ್ತಾಯಿದೆ. ಬಂದು ಕೇಳಿದರು. ನಾನು ಹೇಳಿದ್ದೆ ಇಲ್ಲ, ನಾನು ಕೊಡೋಕ್ಕಾಗಲ್ಲ, ಏಕೆಂದರೆ ಅದು ಮೊದಲೇ ನಿರ್ಧಾರ ಆಗಿ ಪ್ಯಾರಿಷ್ ಕೌನ್ಸಿಲ್ ಮುಖಾಂತರ ಇದು ನಿರ್ಧಾರ ಆಗಿದೆ, ಇದು ಆಗೋದಿಲ್ಲ ಎಂಬುದಾಗಿ ಹೇಳಿದೆ. ಏಕಾಏಕಿ ಭಾನುವಾರ ಬಲಿಪೂಜೆಗಳೆಲ್ಲ ಆದ ನಂತರ ಪ್ರಾರ್ಥನಾ ಕೂಟ, ಉಪವಾಸದ ಕೂಟ ಇತ್ತು.
ಅದನ್ನು ಲೆಕ್ಕಿಸದೆ ಕೆಲವು ಹುಡುಗರು, ಪುಂಡ ಹುಡುಗರು, ಅವರು ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದವರು, ಕೆಲವರು ಬೇರೆಯವರು ಕೂಡ ಸೇರಿ ಬಂದು ಏಕಾಏಕಿ ಅಲ್ಲಿ ಸ್ಕೂಲ್ ಗ್ರೌಂಡಲ್ಲಿ ಶಾಲೆ ನಡೆಯುತ್ತಾ ಇಲ್ಲ. ಕಾರಣ ಕೋವಿಡ್ನಿಂದ ಹುಲ್ಲು ಬೆಳೆದಿತ್ತು. ಅದಕ್ಕೆ ಬೆಂಕಿ ಹಾಕಿ ಆ ಬೆಂಕಿಯನ್ನು ನಂದಿಸಕ್ಕಾಗದ ಸಾಹಸಪಟ್ಟು ಕೆಲವರು ಮಾಡಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಉಪವಾಸ ಪ್ರಾರ್ಥನೆಯಲ್ಲಿ ತೊಡಗಿದ್ದ ಭಕ್ತಾದಿಗಳು ಊಟಕ್ಕಿಂತ ಹೋದಾಗ ಗಾಳಿ ಬೀಸಿ ಅಲ್ಲಿ ಧೂಳೆಲ್ಲ ಹೋಗಿ ಅವರು ಊಟವೆಲ್ಲ ಚೆಲ್ಲಿ ಹೋಗಿದ್ದಾರೆ. ಅದೇ ರೀತಿಯಾಗಿ ನಾನು ಇದು ಮಾಡಲಿಕ್ಕೆ ನಾನು ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದೆ. ಅಲ್ಲಿಂದ ಪೊಲೀಸವರು ಬಂದರು. ಆವಾಗಲೇ ದಾಂಧಲೆ ಶುರುವಾಯಿತು. ಆಮೇಲೆ ನಾನು ಒಂದು ಕಾನ್ವೆಂಟಿಗೆ ಬ್ಲೆಸ್ಸಿಂಗ್ ಹೋಗಬೇಕಾಗಿತ್ತು. ಆ ಸಮಯದಲ್ಲಿ ನನಗೆ ದಾರಿ ಕೊಡದೆ ಗೇಟನ್ನು ಮುಚ್ಚಿ ನನಗೆ ಬಿಡಬಾರ್ದು ಎಂಬುದಾಗಿ ಹಿಂದುಗಡೆಯಿಂದ ಕೂಗುತ್ತಾ ಕೆಲವು ಕಿಡಿಗೇಡಿಗಳು, ಧರ್ಮ ವಿರೋಧಿಗಳು ಇದನ್ನು ಮಾಡಿದರು. ಯುವಕರ ಈ ಕೃತ್ಯಕ್ಕೆ ಕ್ರೈಸ್ತ ಸಮುದಾಯದ ಸ್ವಯಂ ಘೋಷಿತ ಮುಖಂಡರೆಂದು ಹೇಳಿಕೊಳ್ಳುವ ಸ್ಟೀಫನ್ ಸುಜಿತ್ ಎಂಬುವವರು ಕುಮ್ಮಕ್ಕು ನೀಡುತ್ತಿದ್ದು, ಚರ್ಚಿನ ಬಗ್ಗೆ ಅಪಪ್ರಚಾರ ಮಾಡುತ್ತಾ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಲು ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿರುವ ಅವರು, ಅವರಿಗೆ ಒಳ್ಳೆ ಬುದ್ಧಿ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದ್ದಾರೆ. ಇದಲ್ಲದೆ ಚರ್ಚಿನ ಕೆಲವು ಸದಸ್ಯರು ಸಹ ಹೇಳಿಕೆಗಳನ್ನು ನೀಡಿದ್ದು ಯುವಕರ ದುಷ್ಕೃತ್ಯಗಳನ್ನು ಖಂಡಿಸಿದ್ದಾರೆ. ನಮ್ಮ ಹೆಸರು ಮೇರಿ ಅಂತ. ನಮಗೂ ಅವ್ರಿಗೂ ಯಾವ ಥರದ್ರಲ್ಲೂ ವಿರೋಧ ಇಲ್ಲ. ನಮ್ಮ ಮಕ್ಕಳೇ, ನಮ್ಮ ಬೀದಿ ಮಕ್ಕಳು ಅಂತಲೇ ಎಲ್ಲ ಫಾದರ್ಗಳು ಬಂದವರೆಲ್ಲ ಆಡ್ಕೊಂಡು ಹೋಗಲಿ ಅಂತ ಹೇಳ್ತಾಯಿದ್ರು. ಇತ್ತೀಚೆಗೆ ಒಂದು 4 ವರ್ಷದ ಹಿಂದೆ ಒಂದು ಮದುವೆ ಆಯಿತು. ಆ ಮದುವೆಯಲ್ಲಿ ಘರ್ಷಣೆ ಆಯಿತು. 2 ಜನಕ್ಕೂ ಘರ್ಷಣೆ ಆಯಿತು. ಪೊಲೀಸ್ ಕೇಸ್ ಆಯಿತು. ಅದರಿಂದ ಅಲ್ಲಿಂದ ಇದುವರೆಗೂ ಹಳೆ ಫಾದರ್ ಇದ್ದವರು ರಿಕಾರ್ಡಲ್ಲಿ ಬರೆದು ಹೋಗಿದ್ದಾರೆ ಆಡ್ಕೂಡ್ದು ಅಂತ. ಅದೇ ಪ್ರಕಾರ ಈ ಫಾದರ್ ಬಂದಾಗ್ಲೂ ಆಡ್ಕೂಡ್ದು, ಅದನ್ನು ಯಾವ ಮೇಲ್ಪಟ್ಟದವ್ರ ವಿಚಾರಣೆಗೆ ಕೇಳಿ ನಿಮಗೆ ಆಡಿಸ್ತೀವಿ ಅಂತ ಒಂದು ಮಾತು ಕೊಟ್ಟರು ಫಾದರ್. ಇಲ್ಲ ಅಂತ ನಾವು ಹೇಳೋದಿಲ್ಲ ಅದರಿಂದ ಅದನ್ನೇ ಇಟ್ಕೊಂಡು ಫಾದರ್ ಹತ್ರ ಬಂದು ಜಗಳ ಮಾಡಿ ಫಾದರೇ ಹೇಳಿದ್ರು ಅಂತ ಅವ್ರಿಗೆ ಅಡ್ಡ ಹಾಕಿ ದೊಡ್ಡ ಜಗಳ ಆಗಿದ್ದು. ಜಗಳ ಅಂದರೆ ತುಂಬ ಪೂರ ಜಗಳ ಆಯಿತು. ಯಾವ ಮಾತಿಗೂ ಬೆಲೆ ಕೊಡಲ್ಲ, ದೊಡ್ಡವರು ಚಿಕ್ಕವರು ಅಂತ ಹೇಳ್ಬಿಟ್ಟು. ಆದರೆ ಅದರಲ್ಲಿ ಒಂದೇ ಒಂದು ಸತ್ಯ, ದೊಡ್ಡವರು ಚಿಕ್ಕ ಮಕ್ಕಳನ್ನ ಮುಂದೆ ಬಿಟ್ಟು ಓಡಿ ಅಂದರೆ ಇವಾಗ ರನ್ನಿಂಗ್ ರೇಸಲ್ಲಿ ಓಡಿ ಬಾ ಬಂದರೆ ಈಗ ಮಕ್ಕಳು ಓಡಿ ಬರ್ತಾರೆ ಹುಮ್ಮಸ್ಸಿಂದ. ಆ ಥರ ಚಿಕ್ಕ ಮಕ್ಕಳು ಬಂದಿದ್ದಾರೆ. ಅವ್ರಿಗೆ ಏನಾಯ್ತದೆ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಕೇಸ್ ಕೊಟ್ಟವ್ರೆ ನಾವೇ. ಅವರಿಂದ ಏನೇನು ತೊಂದರೆ ಆಗ್ತದೆ? ತೊಂದರೆನೂ ಬೇಡದೇ ಇರೋ ಮಾತುಗಳು, ಬೇಕಾಗಿರೋ ಮಾತಲ್ಲ, ಬೇಡದೇ ಇರೋ ಮಾತು. ಅದೇನೋ ನಮ್ಮ ಮೇಲೆ ನೋಡಿದ್ರೆ ಅವ್ರಿಗೆ ವೈರಿ. ಅದು ಮನೆ ಹತ್ರ ಚರ್ಚಲ್ಲಿ ಬಂದಾಗ ಈಗ ಫಾದರ್ ಒಬ್ಬರು ಯಾರಾದರೂ ಬಂದು ಕೇಳಿದಾಗ ಏನಾಗ್ತದೆ, ಸ್ವಲ್ಪ ಸಹಾಯ ಮಾಡಿ ಅಂದರೆ ನಾವು ಅವರು ಮನೆ ಬಿಟ್ಟು ಮಠ ಬಿಟ್ಟು ನಮಗೋಸ್ಕರ ಸೇವೆ ಮಾಡೋಕ್ಕೆ ಬಂದಿರ್ತಾರೆ. ಅವ್ರಿಗೆ ನಾವು ರಕ್ಷಣೆ ಕೊಡದೇ ಇದ್ದರೆ ನಾವೆಂಥ ಪ್ಯಾರಿಸಲ್ಲಿದ್ದವರು, ನಾವೇನಕ್ಕೆ ಇರಬೇಕು? ಒಬ್ಬರು ಏನಕ್ಕೆ ಒಂದು ಊರಿಂದ ಒಬ್ಬರು ಬಂದಾಗ ಅವ್ರಿಗೆ ರಕ್ಷಣೆ ಕೊಡೋ ಜವಾಬ್ದಾರಿ ನಮ್ಮದು. ಆ ಜವಾಬ್ದಾರಿ ಕೊಡೋದಕ್ಕೆ ನಮ್ಮ ಕುಟುಂಬದವರು ಬಂದಿದ್ದಕ್ಕೆ ನಮ್ಮ ಮೇಲೆಲ್ಲ ಭಾನುವಾರ ಜಗಳ ಮಾಡಿದ್ರು. ನಮ್ಮ ಮೇಲೆ ಖುದ್ದಾಗಿ ಹೇಳ್ತೀನಿ, ನಮ್ಮ ಮೇಲೇ ಜಗಳ ಮಾಡಿದ್ರು. ಒಬ್ಬರೂ ನಮಗೆ ಇದು ಮಾಡಲಿಲ್ಲ. ಮಕ್ಕಳು ಚಿಕ್ಕವರು ದೊಡ್ಡವರು ಏನೋ ಅವ್ರವ್ರ ಇದು ವಿಚಾರವಾಗಿ ಮಕ್ಕಳಿಗೆ ಅವ್ರು ಮರ್ಯಾದೆ ಕೊಡದೆ ಮಾತಾಡ್ತಾರೆ. ದೊಡ್ಡವ್ರಿಗೂ ಮರ್ಯಾದೆ ಕೊಡಿಲ್ಲ, ಚಿಕ್ಕವ್ರಿಗೂ ಮರ್ಯಾದೆ ಕೊಡಿಲ್ಲ. ಫಾದರ್ಗೆ ಅಡ್ಡ ಹಾಕ್ಕೊಂಡ್ರು ಹೋಗ್ಕೂಡ್ದು ಅಂತ ತುಂಬಾ ಕೆಟ್ಟ ಮಾತಲ್ಲಿ ತುಂಬಾ ಮಾತಾಡಿದ್ರು. ಮಾತಾಡ್ಕೊಂಡು ಹೋದರೆ ಅವರೂ ದೇವ್ರ ಹತ್ರ ಸೇವೆ ಮಾಡೋಕ್ಕೆ ಅಂತ ಬಂದವರು ಫಾದರು. ಆ ಸೇವೆ ಪ್ರಕಾರ ಅವ್ರು ನಡ್ಕೊಂಡು ಹೋಗ್ತಾರೆ. ಈ ಜಾಗ ಇಲ್ಲ ಅಂದರೆ ಇನ್ನೊಂದು ಜಾಗ ಅವ್ರಿಗೆ, ಇದೇನು ಶಾಶ್ವತ ಅಲ್ಲ ಅವ್ರಿಗೆ. ಈ ಜಾಗ ಇಲ್ಲ ಅಂದರೆ ಇನ್ನೊಂದು ಜಾಗ ಕೊಡ್ತಾರೆ ಅವ್ರಿಗೇನು ಎದುರ್ಕೊಂಡು ಔಸ್ಕೋಬೇಕಾಗಿತ್ತಾ? ಏನೂ ಇಲ್ಲ. ಅಷ್ಟೇ ನಮ್ಮದು ಏನಂದರೆ ಒಂದು ರಕ್ಷಣೆ. ಫಾದರ್ಗೆ ಇಷ್ಟು ದೂರ ಬಂದು ನಮ್ಮನ್ನು ಪೂಜೆ ಇಟ್ಟು ನಮಗೆ ಆಶೀರ್ವಾದ ಮಾಡೋ ಹೋಗೋ ಒಬ್ಬ ಗುರುಗಳಿಗೆ ನಾವೇನು ಬೆಲೆ ಕೊಡಬೇಕೋ ಆ ಬೆಲೆ ಕೊಡಬೇಕು. ಅವರು ಎಷ್ಟೋ ಜನಕ್ಕೆ ಹೇಳಿದ್ರು, ಎಷ್ಟೋ ಮಕ್ಕಳು ಓದಲಿಲ್ಲ ಅಂದರೆ ನಮ್ಮ ಹತ್ರ ಬನ್ನಿ, ನನ್ನ ಕೈಯಲ್ಲಿ ಎಷ್ಟು ಸಹಾಯ ಆಯ್ತದೋ ಅಷ್ಟು ಮಕ್ಕಳಿಗೆ ಓದಿಸ್ತೀನಿ. ತಂದೆ ಬರ ಫಾದರ್ಗಳೆಲ್ಲ ಇವ್ರು ಜಗಳ ಮಾಡಿ ಈ ಫಾದರ್ ಬೇಡ ಅಂತ ಎಲ್ಲರಿಗೂ ಹೇಳ್ತಾರೆ. ಆಮೇಲೆ ನಿನ್ನೆ ನೋಡಿದ್ರೆ ಇಲ್ಲಿ ಜಗಳ ಆಗ್ತಿತ್ತು, ಅದು ನಾವು ಬರಲಿಲ್ಲ. ಇಲ್ಲಿ ನಾವು ಫಾದರ್ದು ಶಾಪ ನಮಗೆ ಬೇಕಾಗಿಲ್ಲ, ತಗೊಳ್ಳೋದು ನಮ್ಗೆ ಇಷ್ಟ ಇಲ್ಲ. ಅದಕ್ಕೆ ನಮ್ಮ ಮಕ್ಳಿಗೂ ಹೇಳಿದೆ, ನಾನು ನಮ್ಮ ಮಗನಿಗೆ ಹೋಗಬೇಡ, ಫಾದರ್ದು ಶಾಪ ಒಂದು ತಗೊಳ್ತಾರೆ. ಬರ ಫಾದರ್ಗಳನ್ನ ಜಗಳ ಮಾಡ್ತಾರೆ. ಹೋಗುವಾಗ ಅವ್ರು ಒಳ್ಳೆದು ಹೆಸರು ತಗೋತಾರೆ, ಬರುವಾಗ ಹೆಸರು ತಗೋತಾರೆ, ಆಮೇಲೆ ಜಗಳ ಮಾಡ್ತಾರೆ. ನಿನ್ನೆ ದಿವಸ ಫಾದರ್ ಬೇಡ ಅಂತ ನಾನು ನಮ್ಮ ಮನೆ ಹತ್ರ ಕೂತ್ಕೊಂಡಿದ್ದೀನಿ. ಫಾದರ್ ಬೇಡ ಅಂದ್ಬಿಟ್ಟು ಲೆಟ್ರಲ್ಲಿ ಸೈನ್ ಮಾಡಿಬಿಟ್ಟು ಬಿಷಪ್ ಕಳ್ಸೋಣ ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ, ಬೇರೊಬ್ರಿಗೆ ಹೇಳಿದೆ ಬಿಷಪ್ಗೆ ಫಾದರ್ ಏನು ತಪ್ಪು ಮಾಡಿದ್ದಾರೆ, ತಪ್ಪು ಏನಿದೆ ಅವ್ರದ್ದು
ತಪ್ಪು ಇದ್ದಿದ್ರೆ ನಾವು ಬರೋಣ, ಹೋಗೋಣ, ಸೈನ್ ಮಾಡ್ಸೋಣ ಅಂತ ಹೇಳ್ಬೋದು. ಬಂದು 6 ತಿಂಗಳು ನಡೀತಿದೆ. ಆ 6 ತಿಂಗಳಲ್ಲಿ ಈ ಫಾದರ್ಗೆ ಅಷ್ಟು ನೋವು ಕೊಟ್ಟರೆ ಅವರು ಶಾಪ ಒಂದಿಲ್ಲ ಒಂದು ದಿವಸ ತಗ್ತದೆ. ಇವರು ಏನು ಮಾಡಿದರು ಇವರು ಫಾದರು? ಆ ಜಾಗಕ್ಕೋಸ್ಕರ ಅವರು ಅಷ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರೆ, ನಮ್ಮಂಥ ಹೆಂಗಸರುಗಳು ನಮಗೆ ಚರ್ಚ್ ಬೇಕಪ್ಪ, ಚರ್ಚ್ ಬೇಕು, ನಮಗೂ ಪೂಜೆ ಬೇಕು. ವಾರಕ್ಕೊಂದ್ಸಲಾದ್ರೂ ನಾವು ಪೂಜೆ ನೋಡಬೇಕು. ಈ ಫಾದರ್ ತಗೊಂಡೋಗಿ ಫಾದರ್ ಬಿಷಪ್ ಕರ್ಕೊಂಡೋಗ್ಬಿಟ್ಟು ಬಾಗ್ಲಾಕ್ಬಿಟ್ರೆ ಯಾರು ಪೂಜೆ ಕೊಡೋದು? ಅವಾಗ ನಾವೆಲ್ಲ ಯಾರು ಮುಗಿಯೋದು ಹೋಗಿ? ನೀವು ಎಷ್ಟು ವರ್ಷದಿಂದ ಬರ್ತೀವಿ? ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದಪ್ಪ, ಇಲ್ಲೇ ಮದುವೆ ಆಗಿರೋದು. ನಾವು ಎಲ್ಲೂ ಇಲ್ಲೇ ಮದುವೆ ಆಗಿರೋದು, ಇಲ್ಲೂ ಮಕ್ಳಿಗೂ ಇಲ್ಲೇ ನಾವು ಸ್ಥಾನ ಕೊಟ್ಟಿರೋದು. ಅಂಥದ್ರಲ್ಲಿ ಮಕ್ಳಿಗೆ ಹೋಗ್ಲಿಲ್ಲ ಅಂದರೆ ಮಕ್ಕಳಿಗೆ ಕೆಟ್ಟ ಮಾತಲ್ಲಿ ಹೇಳೋದು, ಅವ್ನು ಬರಲಿಲ್ಲ ಅಂದರೆ ಕೆಟ್ಟ ಮಾತಲ್ಲಿ ಹೇಳೋದು. ನಾವು ಸಾಕಿರೋದು ನಮ್ಮ ತಂದೆ ತಾಯಿ ಥರ ಮಕ್ಳಿಗೂ ನಾವು ಸಾಕಿದ್ದೀವಿ, ಒಳ್ಳೆ ಸ್ಥಾನದಲ್ಲಿ ಸಾಕಿದ್ದೀವಿ, ಕೆಟ್ಟ ಸ್ಥಾನದಲ್ಲಿ ನಾವು ಸಾಕಿಲ್ಲ. ಅದೇ ನಾವು ಹೇಳೋದು, ಫಾದರ್ ನಮಗೆ ಬೇಕು, ಈ ಫಾದರ್ ನಮ್ಗೆ ಬೇಕು. ತಮ್ಮ ಹೆಸರು? ಲೂರ್ದ್ ಮೇರಿ ಅಂತ.